ಹೇ ಪ್ರಭು ದುಶ್ವಾಸನ, ಈ ಒಬ್ಬನೇ ಇದ್ದರೆ ಸಾಕೆಂದು ನಾನು ಧೈರ್ಯವನ್ನು ಮಾಡುತ್ತಿದ್ದೇನೆ. ಕಡೆಗೆ ನನ್ನ ಒಬ್ಬನ ಬಿಟ್ಟು ಹೋದೆಯಾ? ಅಯ್ಯೋ, ಈ ಸ್ವತಂತ್ರವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಹೇಗೆ ಸಹಿಸಿಕೊಳ್ಳಲೇ ದುಶ್ವಾಸನೆ? Yes,
ಅರ್ಜುನ, ಬೇಗನೆ ನಿನ್ನ ಗಾಂಡಿವಿಗೆ ಪಾಶುಪತಾಸ್ತ್ರವನ್ನು ಜೋಡಿಸಿ, ಇದು ಅಲ್ಲದೆ ಗರುಡ ಮಂತ್ರವನ್ನು ತಡಿಸಿ, ಸರ್ಪಾಸ್ತ್ರವು ನಿನ್ನ ತಲೆಗೆ ತಾಕದಂತೆ ನಾನು ರಥವನ್ನು ಭೂಮಿಗೆ ತುಳಿಯುತ್ತೇನೆ. ಬೇಗನೆ ಬಾಣ ಪ್ರಯೋಗ ಮಾಡುವಂತವರಾಗಲೇ ಮಾತ್ರ ನಿನ್ನ ಆಜ್ಞೆಯಂತೆ ಬಾಣವನ್ನು ಸ್ವೀಕರಣೆ ಪ್ರಯೋಗ ಮಾಡುತ್ತೇನೆ. ಅರ್ಜುನ, ಬಾಣದ ಮಹಿಮೆಯನ್ನು ಹೇಳುತ್ತೇನೆ ಕೇಳು. ಹಿಂದಕ್ಕೆ ಅಗ್ನಿದೇವನು ಕಾಂಡವನವನ್ನು ದಹಿಸುವ ಕಾಲಕ್ಕೆ ಅಲ್ಲಿ ಒಂದು ಕ್ರೂರವಾದ ಸರ್ಪವು ವಾಸವಾಗಿತ್ತು. ನಿನ್ನ ಬಾಣದ ಪೆಟ್ಟಿಗೆ ಹಾವುಯಾಗಿ ಪ್ರಾಣ ಬಿಡುವ ಕಾಲಕ್ಕೆ ನಿನ್ನ ಶಿರಸ್ಸು ಎಂದಿಗೂ ಬಿಡುವುದಿಲ್ಲ. ಶಬ್ದ ಮಾಡಿ ಬಾಣವಾಗಿ ಕರ್ಣನ ಪತ್ತಂಗಿಯಲ್ಲಿ ಬಂದು ಸೇರಿರುವುದು. ಇಂದಿನ ದಿವಸ ನನ್ನ ಮಹಿಮೆಯಿಂದ ನಿನ್ನ ಕಿರೀಟವು ಹೋಗಿ ನಿನ್ನ ಶಿರಸ್ಸು ಮುಂದೆ ನಿನಗೆ ಕುಂದಿಲ್ಲ. ಚಂದದಿಂದ ಯುದ್ಧವನ್ನು ಮಾಡುವಂತವನಾಗಲೇ ಪಾರ್ಥ. ಬಾಣವೇ
ಭಯಂಕರವಾದ ಭಯಂಕರವಾದ ಈ ಭಯಂಕರವಾದ ತೋಟಗಳ ಭೂಮಿಗೆ ನೀವು ಬರಬೇಕಾದರೆ ಇದನ್ನು ತಾವು ಹೇಳಬೇಕು ಸ್ವಾಮಿ ಸಜ್ಜನ ಪ್ರೇಮಿ ಜಗದೇಕ ವೀರನಾದ ಕಾರಣ ನಿನ್ನ ಏಕನಿಷ್ಠೆಯ ಭಕ್ತಿಯನ್ನು ಕೇಳಿ ನಾನು ನಿನ್ನಲ್ಲಿಗೆ ದಾನ ಬೇಡಲು ಬಂದಿರುವೆನು. ಹತ್ತಿರಂ ಜೀವತ ಲೋಕೆ ಹತ್ತಿರಂ ಧನ ಯೌವನಂ ಹತ್ತಿರಂ ಪುತ್ರ ದರಿದ್ರ ದಾನಂ ದ್ವಯಂ ಕೀರ್ತಿ. ಅಂದ ಹಾಗೆ ಈ ಜಗತ್ತಿನೊಳಗೆ ಧನ ಯೌವನ ಎಂದರು ಮಕ್ಕಳು ಬಡತನ ಸಿರಿತನ ಇವು ಯಾವ ಸೂರ್ಯ ಚಂದ್ರ ಇರುವ ಪರಿಹಾಂತರ. ಅದಕ್ಕಾಗಿ ಅದಕ್ಕಾಗಿಯೇ ನಾನು ನಿನ್ನಲ್ಲಿಗೆ ದಾನ ಬೇಡಲು ಬಂದಿರುವನು. ಬೇಗನೆ ನೆರವೇರಿಸುವಂತವನಾಗಲ ಈ ರವಿನಂದನ. ಜೀವಾತ್ಮರೇ ಈ ರಣಭೂಮಿಯಲ್ಲಿ ನೀವು ನನ್ನ ಪರೀಕ್ಷಿಸಬೇಕಾದರೆ ಈ ರಣಭೂಮಿಗೆ ನೀವು ಬರಬೇಕಾದರೆ ಕಾಲವೆಂದು ತಿಳಿಯಬೇಕು. ಜೀವಾತ್ಮರೇ ಬೇಡರಿ ಬೇಡಿಕೊಳ್ಳಕ್ಕೆ ಸಿದ್ಧವಾಗಿ ನಿಂತಿರುವೆನು. ಕೇಳಿದ ಜೀವಾತ್ಮರೇ ರವಿನಂದನ ಭೋಗದಲ್ಲಿ ದೇವೇಂದ್ರ ಸತ್ಯದಲ್ಲಿ ಹರಿಶ್ಚಂದ್ರ ತ್ಯಾಗದಲ್ಲಿ ಕರ್ಣನೆಂಬ ಶ್ರುತಿಯು ಸಾರುತ್ತಿರುವುದು. ಅದಕ್ಕಾಗಿಯೇ ನಾನು ನಿನ್ನಲ್ಲಿಗೆ ದಾನ ಬೇಡಲು ಬಂದಿರುವೆನು. ಬೇಗನೆ ನೆರವೇರಿಸುವಂತವನಾಗಲು ರವಿನಂದನ. ಜೀವಾತ್ಮರೇ ನೀನು ಬೇಡವತ್ತ ನನ್ನಲ್ಲಿರದಿದ್ದರೆ ಸಂಜೆಯಿಲ್ಲ. ಈಗ ಪೂರ್ಣವಾಗಿ ಕೊಡುತ್ತೇನೆ. ತೆಗೆದುಕೊಳ್ಳಿ ಸ್ವಾಮಿ ಸಜ್ಜನ ಪ್ರೇಮಿ. ಬಾಪು ಕರ್ಣ ನಿನ್ನ ಸಾಮಾನ್ಯ ತ್ಯಾಗಿಗಳನ್ನು ಈ ಮೂರು ಲೋಕದೊಳಗೆ ಯಾರನ್ನು ಕಾಣಲಿಲ್ಲ. ನಾನು ಬೇಡ ವಸ್ತು ಕೊಡಬೇಕಾದರೆ ದಾರಾಪೂರ್ವಕವಾಗಿ ಕೊಡಬೇಕಾಗುತ್ತದೆ. ಹೇಳಿದೆಯಾ ರವಿನಂದನ? ಎಲ್ಲಿಂದ ತಂದು ಕೊಡಲಿ ನೆಟ್ಟಿನಿಂದ ನಡೆಸಿಕೊಡುತ್ತೇನೆಂದು ಶ್ರೇಷ್ಠವಾದ ಪ್ರಮಾಣವನ್ನು ಕೊಟ್ಟಿರುವೆನು. ತೆಗೆದುಕೊಳ್ಳಿದ ಸ್ವಾಮಿ ಸಜ್ಜನ ಪ್ರೇಮಿ. ರವಿನಂದನ ನೀನು ಇರದಿದ್ದರೂ ಅದಕ್ಕಿಂತ ಶ್ರೇಷ್ಠವಾದ ಅಮೃತ ಕಳಸ ಕುಂಡಲವು ನಿನ್ನ ಹೃದಯದಲ್ಲಿ ಉಂಟು. ಅದನ್ನು ನೀನು ದಾನ ಎಂದು ಕೊಡುವಂತವನಾಗಲೇ ರವಿನಂದನ. ಇದು ಏನು ವಿಚಿತ್ರವು? ನನ್ನ ಹೃದಯದಲ್ಲಿರುವ ಅಮೃತ ಕಳಸಗಳ ಕುಂಡಲ ಗೊತ್ತಾಗಬೇಕಾದರೆ ಇದನ್ನು ಬ್ರಾಹ್ಮಣನು ನಿಜವಾಗಿ ನಾರಾಯಣ ಮೂರ್ತಿ ಇರಬಹುದು. ಸ್ವಾಮಿ ಜೀವಾತ್ಮರೇ ಈಗ ಕುಂಡಲವನ್ನು ಕಾರ್ಯವನ್ನು ಕೊಡುತ್ತೇನೆ. ತೆಗೆದುಕೊಳ್ಳಿ ಸ್ವಾಮಿ ಸಜ್ಜನ ನಿನ್ನ ಭಕ್ತಿಗೆ ಮೆಚ್ಚಿದೆ ಮೆಚ್ಚಿದೆ. ಇದು ನನ್ನ ನಿಜ ರೂಪವನ್ನು ತೋರಿಸುತ್ತೇನೆ. ಬೇಗನೆ ನಿನ್ನ ಇಚ್ಛಿತ ಫಲವನ್ನು ನೆರವೇರಿಸುವಂತನಾಗಲೇ ಕರ್ಣ. ಧನ್ಯನಾದನು ಸದ್ಗಜನ ದಯಪಾಲ ಧನ್ಯ ಧನ್ಯ ಭಕ್ತ ಈ ಜಗತ್ತಿನೊಳಗೆ ನೀನೇ ಧನ್ಯ. ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಮಂ ಕೊಟ್ಟು ಈ ರೂಢಿಯೊಳಗೆ ತಾಮ ಸೂರ ಕರ್ಣನೆಂಬ ಹೆಸರು ಸ್ಥಿರವಾಗಿ ಉಳಿಯಿತು. ನಾನು ಬಂದು ಬಹಳ ವೇಳೆ ಆಯಿತು. ನಾನು ಹೋಗಿ ಬರುತ್ತೇನೆ. ಅಪ್ಪಣೆಯನ್ನು ಕೊಡುವಂತವನಾಗಲೇ ಕರ್ಣ. ಸ್ವಾಮಿ
ಇದರ ವೃತ್ತಾಂತರವನ್ನು ಬಿತ್ತರಿಸಿ ಮರ್ಮರ್ಥನ ಅರ್ಜುನ ಚಕ್ರಕೋಟೆಯ ಮೇಲೆ ಒಡೆದವರಿಗೆ ಮರುಗುವುದನ್ನು ಯಾವ ಶಾಲೆಯಲ್ಲಿ ಕಲಿತೆ? ಚಕ್ರಕೋಟೆಯಲ್ಲಿ ಅಭಿಮಾನನನ್ನು ಕೊಂದ ಪರಮ ಘಾತಕ ಇವನೇ ಅಲ್ಲವೇ? ಇವನನ್ನು ಏನು ನೋಡುವೆ? ಬೇಗನೆ ನಿನ್ನ ಕಾಂಡನಿಗೆ ಪಾಶುಪತಾಸ್ತ್ರವನ್ನು ಜೋಡಿಸಿ ಊಳಿ ನಡೆಯುವಂತವನಾಗಲೇ ಪಾರ್ಥ. ಹೌದು ದೇವ, ಅಭಿಮಾನನಂದ ಕೂಡಲೇ ನೆನಪಿಗೆ ಬಂದಿತ್ತಲ್ಲ. ಚಕ್ರದಿಂದ ಯುದ್ಧಕ್ಕೆ ಸಿದ್ಧವಂತನಾಗು. ಎಂತ ಮೋಸದ ಹೆಜ್ಜೆವನ್ನ ನಾವು ಶಾಲೆಯಲ್ಲಿ ಕಲಿತಿರುವೆ. ಪ್ರಾಣ ಮಾಡುವುದು ಶತ್ರುಗಳ ಧರ್ಮವಲ್ಲ. ಮೋದಿಯಾದ ಸ್ವಂತ ದೇವಿಯೇ, ಮೋದಿಯಾದ ಸ್ವಂತ ದೇವಿಯೇ, ಒಟ್ಟಿಯಲ್ಲಿ ಒಟ್ಟಿಗೆ ಸ್ವಾರ್ಥವಾಗಿತ್ತು. ಏನೇ ಕೊಂಡ ಹತ್ತಿರ ಈ ಸಾರಿ ಬಿಡುವ ಬಾಣವನ್ನು ನೋಡು. ಆ ಬಾಣವನ್ನು ಬಿಡಬೇಕಂದರೆ ಒಂದು ಮಂತ್ರವು ನೇಟಿಗೆ ಆಯ್ತಲ್ಲ. ಓಹೋ ಗುರುದೇವ ಪರಶುರಾಮ, ದೇವರು ಕೊಟ್ಟ ಭಾವ ಇಂದಿಗೆ ನಷ್ಟವಾಯಿತು. ಅಯ್ಯೋ ದುರ್ಯೋಧನ, ನಾನು ಕೆಟ್ಟನು, ನಾನು ಕೆಟ್ಟನು. ಅಯ್ಯೋ ಸುಕುಮಾರ, ತೊಡಬೇಡವೆಂದು ವಚನವನ್ನು ತೆಗೆದುಕೊಂಡು ನಿನ್ನನ್ನು ಮರಣಕ್ಕೆ ಈಡು ಮಾಡಿದೆಯಾ? ಈ ದುರಾತ್ಮವೊಂದಿಗೆ ಮಾತಾಡಬಾ ಕಂದ, ನಿನ್ನನ್ನು ಕೊಲ್ಲಿಸಿದ ಬಂದ ಭಾಗ್ಯವು, ನಿನ್ನನ್ನು ಕೊಲ್ಲಿಸಿದ ಬಂದ ಭಾಗ್ಯವು ಹೇಗೆ ಮಾಡಲಿ ಕಂದ? ನಾನಲ್ಲದೆ ನಾ ಹೇಗೆ ಮಾಡಲಿ ಕಂದ? ಇವನು ಎಚ್ಚರದಿಂದ ಸ್ವಚ್ಛವಾಗಿ ಈ ಭೂಮಿ ಮೇಲೆ ಮಲಗಿದನೆಂದರೆ ಮೂರ್ಛಿವಾದವನ ಮೇಲೆ ಕೈ ಮಾಡುವುದು ಶತ್ರುದ ಧರ್ಮವಲ್ಲ. ನಾನು ಇವನಿಗೆ ಎಚ್ಚರದಿಂದ ಕಾಯನ್ನಾಗಿ ಎಬ್ಬಿಸಿ ಇನ್ನೊಂದು ಕೈ ಯುದ್ಧವನ್ನು ಮಾಡುತ್ತೇನೆ.
ಹೇ ಭೀಮಸೇನ, ನಾನು ಮಾಯೆಯಿಂದ ನಿನಗೆ ಕೈ ಸನ್ನೆಯನ್ನು ಮಾಡಿ ಯುದ್ಧಕ್ಕೆ ನಿಲ್ಲಿಸುವನು. ಎಲ್ಲವೇ ಭೀಮಸೇನ, ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗಲೇ ಭೀಮಸೇನ. ಯುದ್ಧಕ್ಕೆ ಸಿದ್ಧವಾಗಲೇ ಬಂದ ನಿಮ್ಮ ಅಣ್ಣನಾದ ಧರ್ಮರಾಯನಿಗೆ ಪಟ್ಟಗಟ್ಟುವಂತವರಾಗಿದೆ ಎಲ್ಲರೂ